ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಲೀಡರ್ಸ್ ಬರ್ತಾರೆ, ಅವ್ರು ಹೇಳ್ತಾರೆ ಇವು ನಮ್ಮ ಎತ್ತುಗಳು. ನಿಮ್ಮ ಎತ್ತುಗಳು ಕಸಾಯಿಖಾನೆ ಅವರ ಅಂಡರ್ನಲ್ಲಿ ಯಾಕಿದ್ವು? ಕಾನೂನು ಕಣ್ಮುಚ್ಕೊಂಡು ಕುಂತಿದೆ ಅನ್ನೋದಾದ್ರೆ ನಾನು SP ಅವರಿಗೆ, CM ಅವರಿಗೆ, ಪರಮೇಶ್ವರ್ ಅವರೇ, ನಾನು ನಿಮ್ಮನ್ನ ನೇರವಾಗಿ ಕೇಳ್ತಾ ಇದ್ದೀನಿ. ಇಲ್ಲಿ ನಮ್ಮನ್ನ ಕೊಲ್ತೀವಿ ಅನ್ನೋ ಮಟ್ಟಕ್ಕೆ, ನಾವು ಹುಡುಗರು ಕರೆಸ್ತೀವಿ, ಹೊಡೆಸ್ತೀವಿ ಅನ್ನೋ ಮಟ್ಟಕ್ಕೆ ಇಲ್ಲಿ ಇದು ಮಾಡ್ತಾರೆ. ಇದು ನಾವು ಮಾಸ್ತಿಯಿಂದ ತುರುಣಿಸಿಗೆ ಹೋಗೋ ರೋಡ್ನಲ್ಲಿ ನಾವು ಕಾರ್ಯಕರ್ತರು ನಿಂತಿದ್ದೀವಿ. ನಮ್ಮ ಮೇಲೆ ಇವ್ರು ಏನಾರು ಅಟ್ಯಾಕ್ ಮಾಡ್ಕೊಳ್ರಿ ರೀ, ಬನ್ರಿ ಇಲ್ಲಿ ನಾನು ತೋರಿಸ್ತೀನಿ ಎಷ್ಟು ಕ್ರೂರವಾಗಿ ಇದನ್ನ ಮಾಡಿದ್ದಾರೆ ಅಂತ ಹೇಳಿ ನಾನು ತೋರಿಸ್ತೀನಿ. ಬನ್ರಿ ಇಲ್ಲಿ ಈ ಮಣ್ಣಲ್ಲಿ ನಾವು ಪೂಜಿಸ್ತೀವಿ, ಈ ಮಣ್ಣಲ್ಲಿ ನಾವು ಪೂಜಿಸ್ತೀವಿ. ನಮ್ಮ ಮುಂದೆನೆ ನಮಗೆ ಈ ಮಟ್ಟಕ್ಕೆ ಇದನ್ನ ಮಾಡ್ತಾರೆ ಅನ್ನೋದಾದ್ರೆ, ಈಗ ಇಲ್ಲಿ ಲೋಕಲ್ ಎಲ್ಲ ಕರೆಸ್ಕೊಂಡು ನೀವು ಏನ್ ಬೇಕಾದ್ರೂ ಹೇಳ್ಬೋದು. ಇಲ್ಲಿ ಕಸಾಯಿಖಾನೆಯಲ್ಲಿ ಇದ್ದಂತಹ ಎಲ್ಲ ಎತ್ತುಗಳನ್ನ ಈಗ ಇಲ್ಲಿರ್ತಕ್ಕಂಥವ್ರನ್ನ ಕರೆಸ್ಕೊಂಡು ಇಲ್ಲಿರೋ ZP ಮೆಂಬರ್ಗಳು ಬರ್ತಾರೆ, ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಲೀಡರ್ಸ್ ಬರ್ತಾರೆ. ಅವ್ರು ಹೇಳ್ತಾರೆ ಇವು ನಮ್ಮ ಎತ್ತುಗಳು. ನಿಮ್ಮ ಎತ್ತುಗಳು ಕಸಾಯಿಖಾನೆಯವರ ಅಂಡರ್ನಲ್ಲಿ ಯಾಕಿದ್ವು? ನಿಮ್ಮ ಎತ್ತುಗಳು ಕಸಾಯಿಖಾನೆ ಒಳಗಡೆ ಯಾಕಿದ್ವು? ಈಗ ಬಂದು ನೀವು ನಿಮ್ದು ಎತ್ತು ಅಂತ ಕ್ಲೈಮ್ ಮಾಡ್ತೀರಾ ಅನ್ನೋದಾದ್ರೆ ಅದಕ್ಕೆ ವಾಲೆ ಇದೆಯಾ? ವಾಲೆಯಲ್ಲಿ ನಿಮ್ಮ ಹೆಸರು ಇದೆಯಾ? ಇದು ಯಾವುದೂ ಇಲ್ಲ. ಅಂದ್ರೆ ನೀವು ಇದಕ್ಕೆ ಕುಮ್ಮಕ್ ಕೊಡ್ತಾ ಇದ್ದೀರಿ ಅಂತ ಅಂದ್ರೆ ಯಾವ ಮಟ್ಟಕ್ಕೆ ಕುಮ್ಮಕ್ ಕೊಡ್ತಾ ಇದ್ದೀರಿ ಅಂತ ಅಂದ್ರೆ ಹಿಂದೂಗಳ ಧಾರ್ಮಿಕ ಭಾವನೆ. ಈಗ ಬನ್ನಿ ಸ್ನೇಹಿತರೆ, ಯಾವ ಕೊಂಬಿಗೆ ಬಣ್ಣ ಹಚ್ಚಿ ನೋಡಿ, ಇಲ್ಲಿ ಯಾವ ಕೊಂಬಿಗೆ ಬಣ್ಣ ಹಚ್ಚಿ ಈ ಎತ್ತನ್ನ ನಾವು ಪೂಜೆ ಮಾಡಿದ್ವು, ಯಾವುದನ್ನ ನಾವು ಪೂಜೆ ಮಾಡಿದ್ವು, ಅದೇ ಎತ್ತುಗಳನ್ನ ಇವತ್ತು ಈ ರೀತಿ ತಲೆ ಕತ್ತರಿಸಿ ನಮ್ಮ ಹಿಂದೂಗಳ ಮುಂದೆನೆ ಇಟ್ಟಿದ್ದಾರೆ. ನಾವು ಅದನ್ನ ಪೂಜೆ ಮಾಡ್ತಾ ಇದ್ವಿ, ಅದಕ್ಕೆ ತಿಲಕ ಹಚ್ಚುತ್ತಾ ಇದ್ವಿ. ಈ ಗೋವನ್ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಇವತ್ತು ಇದೇ ಗೋವನ್ ಮಾಂಸ ಮಾಡಿ, ಅದು ಹೇಗೆ ಕಾನೂನು ಬಾಹಿರವಾಗಿ, ಒಂದು ಸಂವಿಧಾನ ಬಾಹಿರವಾಗಿ ಮಾಡ್ತಾರೆ. ನಾವು ಅದನ್ನ ಕೇಳಿದ್ರೆ ಯಾಕೆ ಹೀಗೆ ಮಾಡ್ತಿದ್ದೀರಿ? ಇದು ಎತ್ತಿನ ಬಾಲ ಇದೆ ನೋಡಿ, ಇದು ನಿಮಗೆ ಗೊತ್ತಾಗುತ್ತೆ. ಇದು ಎಷ್ಟು ಚೆನ್ನಾಗಿದ್ದಂತ ಒಂದು ಎತ್ತು. ನಾವು ಪೂಜೆ ಮಾಡುವ ಈ ಎತ್ತನ್ನ ಈ ರೀತಿ ಕಡಿದು ನಂದಿಯನ್ನ ನೇತಾಕಿದ್ದಲ್ದೆ ಪ್ರಶ್ನೆ ಮಾಡಿದ್ರೆ ನಮ್ಮನ್ನ ಬಹಳ ಅಂದ್ರೆ ಹುಡುಗರು ಕರೆಸ್ತೀವಿ, ಇಲ್ಲಿ ದಾಂಧಲೆ ಮಾಡಿಸ್ತೀವಿ, ಹೊಡೀರಿ ಬನ್ನಿ. ಹೀಗೆ ಮಾಡ್ತಾ ಈಗ ಬಂದು ಎಲ್ಲ ಇದು ನಮ್ದು ಅಂತ ಕ್ಲೈಮ್ ಮಾಡ್ತಾರೆ ಅನ್ನೋದಾದ್ರೆ, ನಾವು ಸ್ಟೇಷನ್ಗೆ ಹೋಗಿ ನಿಂತಿದ್ದೀವಿ. ಇಲ್ಲಿ ಪೊಲೀಸ್ನವರಂತೂ ಸಂಪೂರ್ಣವಾಗಿ ಇದರ ಪರವಾಗಿ ನಿಂತಿದ್ದಾರೆ. ಯಾಕೆಂದ್ರೆ ಇಲ್ಲಿಯ ಲೀಡರು, MLA ಎಲ್ಲರೂ ಕೂಡ ಕಾಂಗ್ರೆಸ್ನವರು ಅನ್ನೋ ಕಾರಣಕ್ಕೆ ಅವರು ಅದನ್ನ ಹಾಗೆ ಅವರಿಗೆ ಸಾಥ್ ಕೊಡ್ತಾರೆ. ನೀವು ಇಲ್ಲಿ ಹಿಂದಗಡೆ ಅಂತೂ ಬಂದ್ರೆ ಕೊಂಬುಗಳಿದಾವೆ ಅಷ್ಟೇ. ಇಲ್ಲಿ ಎಷ್ಟು ದಿನನಿತ್ಯ ಎಷ್ಟು ಎತ್ತುಗಳನ್ನು ಕೊಲ್ಲಲಾಗುತ್ತೆ ಅಂತ ಅಂದ್ರೆ ನೀವು ಇಲ್ಲಿ ನೋಡ್ಬೋದು, ಕೊಂಬುಗಳನ್ನು ನೋಡ್ಬೋದು, ಇಲ್ಲೆಲ್ಲ ನೋಡ್ಬೋದು ನೀವು ಹೇಗೆ ಎಷ್ಟು ಎತ್ತುಗಳನ್ನು ಇಲ್ಲಿ ಹತ್ಯೆ ಮಾಡಲಾಗಿದೆ ಅಂತ. ನಾವು ಕೇಳೋದು ನಮ್ಮ ಸೇಫ್ಟಿ ದೃಷ್ಟಿಯಿಂದ ದಯವಿಟ್ಟು ಇದನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಅಂತ ಅಷ್ಟೇ. ಅಂದ್ರೆ ಇದನ್ನ ತಲುಪಿಸೋ ಜವಾಬ್ದಾರಿ ಮಾಡಿ ಗೃಹ ಮಂತ್ರಿ ಪರಮೇಶ್ವರ್ ಅವ್ರಿಗೆ. ಅಂದ್ರೆ ಇಲ್ಲಿದ್ದ ಎತ್ತುಗಳನ್ನ ಅವರು ನಮ್ಮ ಕಣ್ ಮುಂದೆನೆ ಬಿಚ್ಕೊಂಡು ಹೋದ್ರು, ನಾವು ಅದನ್ನ ತಡಿಲಿಕ್ಕಾಗಲ್ಲ. ಅವ್ರು ಕಟ್ಕೊಂಡೋಗಿ ಅಲ್ಲಿ ಬಿಚ್ಚಿ ಕಟ್ಟಿದ್ದಾರೆ, ಅಲ್ಲೂ ಕೂಡ ಕಸಾಯಿಖಾನೆ ಇದೆ. ನಾವು ಕೇಳ್ತಾ ಇರೋದು ಇದನ್ನ, ಈ ಸಂವಿಧಾನ ಬಾಹಿರ ಈ ಕೃತ್ಯವನ್ನ ಇವ್ರು ತಡೆಯೋದಿಲ್ವಾ? ನೋಡೋಣ. ವ್ಯಕ್ತಿಗಳಿಗೆ ಈಗ ಎತ್ತು ನಮ್ದು ಅಂತ ಕ್ಲೈಮ್ ಮಾಡೋದಕ್ಕೆ ಬರ್ತಾರೆ ನೋಡಿ. ಈಗ ಅವ್ರನ್ನ ಕರ್ಕೊಂಡ್ ಬಂದಿದ್ದಾರೆ, ಎತ್ತು ನಂದು. ಅವ್ರದ್ದು ಎತ್ತಾಗಿದ್ರೆ ಕಸಾಯಿಖಾನೆ ಹ್ಯಾಂಡ್ಲಲ್ಲಿ ಯಾಕಿರುತ್ತೆ? ಆ ವ್ಯಕ್ತಿ ಯಾಕೆ ಆ ಎತ್ತುಗಳನ್ನ, ಯಾರು ಎತ್ತುಗಳನ್ನ ಕಡಿತಾರಲ್ಲ ಅವ್ರು ಯಾಕೆ ಅದನ್ನ ಇಟ್ಕೊಂಡಿದ್ದಾರೆ? ಈಗ ನಾವು ಬಂದು ಇಷ್ಟೊತ್ತಾಯ್ತು, ಪೊಲೀಸ್ ಸ್ಟೇಷನ್ ನಲ್ಲಿ ನಮ್ಮ ವ್ಯಕ್ತಿ ಹೋಗಿ ಕುಳಿತಿದ್ದಾರೆ, ಸರ್ ಬನ್ನಿ ಅಂತ. ಪೊಲೀಸ್ನವ್ರು ಬರೋಕ್ಕಾಗಲ್ಲ. ಯಾಕೆ ಬರೋಕ್ಕಾಗಲ್ಲ? ಯಾರನ್ನ ರಕ್ಷಣೆ ಮಾಡ್ತಾ ಇದ್ದೀರಿ? ಒಂದ್ ಕೆಲಸ ಮಾಡಿ, ನೀವು ಇಡೀ ನಿಮ್ಮ ಕೈಲಿದೆ ಸರ್ಕಾರ, ಒಂದ್ ಕೆಲಸ ಮಾಡಿ, ನಿಮಗೆ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ 48 ಅನುಚ್ಛೇದ 48ರಲ್ಲಿ ಬರೆದಿರ್ತಕ್ಕಂಥ ಆ ಅನುಚ್ಛೇದವನ್ನ ತಿದ್ದುಪಡಿ ಮಾಡ್ತೀರಾ? ನೀವು ಹಂಗಾದ್ರೆ ಕಿತ್ತು ಬಿಸಾಕ್ತೀರಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ದಿರೋದು ಸರಿ ಇಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ತಪ್ಪು ಬರ್ದವ್ರೆ ಅಂತ ಕಿತ್ತು ಬಿಸಾಕ್ತೀರಾ? ಒಂದು ಸಂವಿಧಾನಕ್ಕೆ ಬೆಲೆ ಕೊಡಿ, ಸಂವಿಧಾನಕ್ಕೆ ಗೌರವ ಕೊಡಿ. ಇಲ್ವಾ ಸಂವಿಧಾನವನ್ನು ಕಿತ್ತಾಕ್ತೀನಿ ಅಂತ ಹೇಳ್ರಿ ಅತ್ತಾಗಿ, ಆಗ್ಲಾರು ನಾವು ಸುಮ್ಮನೆ ಆಗ್ತೀವಿ. ಸಂವಿಧಾನದಲ್ಲಿ ಯಾವುದನ್ನ ಹೇಳಿದ್ಯೋ ಅದನ್ನ ಮೀರಿ ನೀವು ಮಾಡ್ತೀನಿ ಅಂತೀರಿ. ಇದನ್ನ ಇಷ್ಟು ಬಹಿರಂಗವಾಗಿ ಮಾಡ್ತಾ ಇದ್ರು ಕೂಡ ಪೊಲೀಸ್ನವರು ಅದಕ್ಕೆ ಯಾವುದೇ ರೀತಿಯಲ್ಲಿ ಸ್ಪಂದಿಸದೆ, ಈಗ ಇಲ್ಲಿ ಯಾರೋ ಮೂರನವ್ರು ಬಂದು, ಲೀಡರ್ಸ್ಗಳು ಬಂದು ಇದು ನಮ್ದೆತ್ತು ಅಂತ ಕ್ಲೈಮ್ ಮಾಡೋ ಮಟ್ಟಕ್ಕೆ ಈ ವ್ಯವಸ್ಥೆಯನ್ನು ನೀವು ಇಟ್ಕೊಂಡಿದ್ದೀರಿ ಅನ್ನೋದಾದ್ರೆ, ನಾನು ಕೇಳೋದು, ನಾವು ಈಗ ಹೋರಾಟದಲ್ಲಿ ಕೇಳ್ತಿದ್ದೀವಿ, ಏನ್ ಮಾಡ್ತೀರಿ ಈಗ ಇದನ್ನ? ಯಾಕೆ ಪೊಲೀಸ್ನವರು ನಾವು ಅಲ್ಲೇ ಸ್ಪಾಟ್ ಅಲ್ಲಿ ನಮ್ಮ ಹುಡುಗರೆಲ್ಲರೂ ಅಲ್ಲಿ ನಿಲ್ಸಿದೀವಿ, ಇಲ್ಲಿ ಬಂದ್ರೆ ಗಲಾಟೆ ಆಗ್ಬೋದು ಅಂತ ಸ್ಟೇಷನ್ ಹತ್ರ ನಿಲ್ಸಿ, ಸ್ಟೇಷನ್ ಹತ್ರ ಬನ್ನಿ ಅಂತ ಹೇಳ್ತಿದೀವಿ, ಬರ್ತಿಲ್ಲ ಯಾಕೆ?